ಹಲೋ ಹಾಯ್ ಸ್ನೇಹಿತರೆ, ತಮಗೆಲ್ಲ ಆತ್ಮೀಯವಾಗಿ ಸ್ವಾಗತ. ಇವತ್ತಿನ ಈ ತರಗತಿಯಲ್ಲಿ ದ ಲೈಟ್ ಹೌಸ್ ಘಟಕಕ್ಕೆ ಸಂಬಂಧಿಸಿದಂತಹ ಎಕ್ಸೈಸ್ ಕ್ವೆಶನ್ ಆನ್ಸರನ್ನು ಹೆಕ್ಯಾಬುಲರಿ ಮತ್ತು ಗ್ರಾಮರ್ ಪಾಯಿಂಟನ್ನು ಇವತ್ತು ಅಧ್ಯಯನ ಮಾಡೋಣ. ಸ್ನೇಹಿತರೆ, ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಈಗ ನೇರವಾಗಿ ದ ಲೈಟ್ ಹೌಸ್ ಘಟಕಕ್ಕೆ ಸಂಬಂಧಿಸಿದಂಥ ಮೊದಲನೇ ಪ್ರಶ್ನೆ ಅಂತ ತಿಳ್ಕೊಳ್ಳೋಣ. ಲೆಟ್ಸ್ ಅಂಡರ್ಸ್ಟ್ಯಾಂಡಿಂಗ್ ಅಂದರೆ ತಿಳುವಳಿಕೆ ಆಧಾರಿತ ಪ್ರಶ್ನೆ. ಫಸ್ಟ್ ಒನ್, ಡಿಸ್ಕಸ್ ಇನ್ ಪೇರ್ಸ್ ಆ್ಯಂಡ್ ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್ಸ್. ನಿಮ್ಮ ಸ್ನೇಹಿತರ ಜೊತೆಗೆ ಚರ್ಚಿಸಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕಿ. ಒಂದನೇದು, ವೈ ವಾಸ್ ರಾಜೀವ್ ಥ್ರಿಲ್ಡ್? ರಾಜೀವ್ರವರು ಏಕೆ ಥ್ರಿಲ್ ಆದರು, ಆಶ್ಚರ್ಯಚಕಿತರಾದರು? ರಾಜೀವ್ ವಾಸ್ ಥ್ರಿಲ್ಡ್ ಬಿಕಾಸ್ ಹೀಸ್ ಫಾದರ್ ಪ್ರಾಮಿಸ್ಡ್ ಹಿಮ್ ಟು ಟೇಕ್ ಹಿಮ್ ಔಟ್ ಆನ್ ವಿಸಿಟ್ ಟು ದಿ ಲೈಟ್ ಹೌಸ್. ರಾಜೀವ್ರವರು ಭಾಳಷ್ಟು ಥ್ರಿಲ್ ಆಗೋ ಕಾರಣ ಏನಂದ್ರೆ ಅವ್ರ ತಂದೆ ಆ ಲೈಟ್ ಹೌಸ್ಗೆ ವಿಸಿಟ್ ಕೊಡಲು ಏನು ಮಾಡ್ತಾರೆ, ತನ್ನನ್ನು ಕರೆದುಕೊಂಡು ಹೋಗ್ತಂತ ಪ್ರಾಮಿಸನ್ನು ಮಾಡಿದ ಕಾರಣ ಭಾಳಷ್ಟು ಅವರು ಥ್ರಿಲ್ ಆಗಿದ್ದರು. ನೆಕ್ಸ್ಟ್ ಒನ್ನು, ವಾಟ್ ಈಸ್ ದಿ ಲೈಟ್ ಹೌಸ್? ಲೈಟ್ ಹೌಸ್ ಅಂದರೆ ಏನು? ಲೈಟ್ ಹೌಸ್ ಈಸ್ ಎ ಟಾಲ್ ಸ್ಟ್ರಾಂಗ್ ಬಿಲ್ಡಿಂಗ್ ಇನ್ ದಿ ಶೇಪ್ ಆಫ್ ಟವರ್ ವಿತ್ ಪವರ್ಫುಲ್ ಲೈಟ್ಸ್. ಅದು ಒಂದು ಅತ್ಯಂತ ಎತ್ತರದಲ್ಲಿರ್ತಕ್ಕಂಥ ಮತ್ತು ಸ್ಟ್ರಾಂಗ್ ಬಿಲ್ಡಿಂಗ್ ಆಗಿತ್ತು. ಆಮೇಲೆ ಇದು ಶೇಪ್ ಆಫ್ ಟವರ್ಸ್ ಶೇಪ್ ಇತ್ತು. ಆಮೇಲೆ ಪವರ್ಫುಲ್ ಬೆಳಕನ್ನು ಹೊಂದಿರತಕ್ಕಂಥದ್ದು. ಹೌ ಆರ್ ದಿ ಲೈಟ್ ಹೌಸ್ ಯೂಸ್ಫುಲ್ ಟು ಸೋಲ್ಜರ್ಸ್? ದ ಲೈಟ್ ಹೌಸ್ ಹೆಲ್ಪ್ಸ್ ದಿ ಸೋಲ್ಜರ್ಸ್ ಟು ನೋ ದಿ ವೇರ್ ದಿ ಲ್ಯಾಂಡ್ಸ್ ಆ್ಯಂಡ್ ವಾಟ್ ಪ್ಲೇಸ್ ದೇ ಆರ್ ನಿಯರ್. Sometimes they are on the seashores and sometimes in the sea. They are on the place which are dangerous to ships and they help to warn and guides the soldiers. ಅಂದರೆ ಲೈಟ್ ಹೌಸ್ ಭಾಳಷ್ಟು ಸ್ನೇಹಿತರಿಗೆ ಸಹಾಯ ಆಗಿತ್ತು. ಯಾಕಂದ್ರೆ ಯಾವುದೇ ಒಂದು ಪ್ರದೇಶವನ್ನು ನೋಡೋಕೆ, ಆಮೇಲೆ ವಾಟ್ ಪ್ಲೇಸ್ ದೇರ್ ಆರ್ ನಿಯರ್ ಯಾವ ಸ್ಥಳ ಅದ. ಸಮ್ ದೇ ಆರ್ ಸೀಸೋರ್ಸ್, ಸಮ್ ದೇ ಆರ್ ಸಮುದ್ರ ಅದ, ಕೆಲವೊಂದು ಸೀಸೋರ್ಸು ಅದಾವು. ದೇರ್ ಆರ್ ಪ್ಲೇಸ್ ವಿಚ್ ಆರ್ ಡೇಂಜರಸ್ ಶಿಪ್ಸ್. ಆಮೇಲೆ ಆ್ಯಂಡ್ ಹೆಲ್ಪ್ಸ್ ಟು ವಾರ್ನ್ ಆ್ಯಂಡ್ ಗೈಡ್ ದಿ ಸೋಲ್ಜರ್ಸ್. ಸೋಲ್ಜರ್ಗೆ ಮಾರ್ಗದರ್ಶನ ನೋಡ್ತಕ್ಕಂಥ ಸ್ಥಳ ಆಗಿತ್ತು. ಇನ್ನು ವೇರ್ ಆರ್ ದಿ ಲೈಟ್ ಹೌಸಸ್ ಬಿಲ್ಡ್? ದ ಲೈಟ್ ಹೌಸಸ್ ಆರ್ ಬಿಲ್ಡ್ ಇನ್ ದಿ ಸೀಸೋರ್ಸ್. ಲೈಟ್ ಹೌಸ್ ಎಲ್ಲಿತ್ತು ಅಂದರೆ ಸೀಸೋರ್ಸ್ದಲ್ಲಿ ಬಿಲ್ಡ್ ಆಗಿತ್ತು, ಕಟ್ಟಲಾಗಿತ್ತು. ಏನಂದ್ರೆ ಸಮುದ್ರ ತೀರ ಪ್ರದೇಶದಲ್ಲಿ ಅದನ್ನು ಕಟ್ಟಲಾಗಿತ್ತು. ಸಮುದ್ರ ತೀರದ ಪ್ರದೇಶದಲ್ಲಿ ಅದನ್ನು ಕಟ್ಟಲಾಗಿತ್ತು. ಇನ್ನು ವಾಟ್ ಡಿಡ್ ದಿ ಪೀಪಲ್ಸ್ ಯೂಸ್ ಇನ್ ದಿ ಲೈಟ್ ಹೌಸ್ ಬಿಕಾಸ್ ದಿ ಇನ್ವೆನ್ಷನ್ ಆಫ್ ದಿ ಎಲೆಕ್ಟ್ರಿಸಿಟಿ. ಲೈಟ್ ಹೌಸ್ ಬಿಫೋರ್ ಇನ್ವೆನ್ಷನ್ ಆಫ್ ಎಲೆಕ್ಟ್ರಿಸಿಟಿ ಅಂದರೆ ಲೈಟ್ ಹೌಸದಲ್ಲಿ ಸದಾ ಬೆಳಕಿರೋ ಕಾರಕರ ಏನು ಇನ್ವೆನ್ಷನ್ ಮಾಡಿ ಪೀಪಲ್ಲು, ದೇ ಯೂಸ್ ಟು ವುಡ್ ಟು ಲೈಟ್ ಫೈರ್ಸ್ ಆ್ಯಂಡ್ ಕ್ಯಾಂಡಲ್ಸ್ ಇನ್ ದಿ ಗ್ಲಾಸ್ ಎನ್ಕ್ಲೋಸರ್. ದ ವುಡ್ ಆಫ್ ಲೈಟ್ ಫೈರ್ಸ್ ಅಂದರೆ ಕಟ್ಟಿಗೆಯನ್ನು ಉರಿಸಿ ಲೈಟ್ ಅದರಿಂದ ಉರಿ ಹತ್ತದು. ಆ್ಯಂಡ್ ಕ್ಯಾಂಡಲ್ ಗ್ಲಾಸ್ ಎನ್ಕ್ಲೋಸರ್ಸ್ ಇತ್ತು, ಈ ರೀತಿ. ಇನ್ನು ಹೌ ವಾಸ್ ದಿ ಫಸ್ಟ್ ಲೈಟ್ ಹೌಸ್ ಬಿಲ್ಟ್? In older days, wood fires were lit in high places on the shores. Later, a large number of candles were used with glass around them keep out the wind. ಅಂದರೆ ಗಾಳಿಯ ಪರದೆಗಳು, ವಿಂಡ್ ಅಂತ ಏನು ಕರಿತಪ್ಪ, ಕಿಟಕಿಯಲ್ಲೆಲ್ಲ ಬೇರೆ ಬೇರೆ ಭಾಳಷ್ಟು ಲಾರ್ಜ್ ನಂಬರ್ ಆಫ್ ಕ್ಯಾಂಡಲ್ಸನ್ನು ಹಚ್ಚಲಾಯಿತು. ಅದ್ರ ಜೊತೆಗೆ ಶಿಶೋರದಲ್ಲಿ ವುಡ್ಡನ್ನು, ಕಟ್ಟಿಗೆಯನ್ನು, ಬೆಂಕಿಯನ್ನು ಹಚ್ಚಲಾಗಿತ್ತು. Find words from this story which means opposite of the following. ಕೆಳಗಿನ ಪದಗಳನ್ನು ಕೆಲವು ಅಪೋಸಿಟ್ ವರ್ಡ್ಸನ್ನು ಬರೆಯಿರಿ ಅಂತಂದ್ರೆ ವಿರುದ್ಧಾರ್ಥಕ ಪದ. ಡೇಂಜರಸ್ ಅಪೋಸಿಟ್ ಪದ ಸೇಫ್. ಶಾರ್ಟ್ ಟಾಲ್. ಫೇರ್ ನಿಯರ್. ಫೇರ್ ಅಲ್ಲ, ಫಾರ್ ನಿಯರ್. ಲೋ ಹೈ. ಓಲ್ಡ್ ಮಾಡರ್ನ್. ಹಳೆಯದಾದ ಹೊಸದಾದ ಅಂದಂಗೆ. ಸ್ಟಾಪ್ ಆ್ಯಂಡ್ ಕಂಟಿನ್ಯೂ. ನಿಲ್ಲು, ಚಲಿಸು ಅರ್ಥವನ್ನು ಕೊಡ್ತದೆ. ನೆಕ್ಸ್ಟು C2 ಟೈಪ್ ಕ್ವಶನ್ಸ್. ಸಿಟ್ ಇನ್ ದಿ ಪೇರ್ಸ್. ಆನ್ಸರ್ ಈಚ್ ಆಫ್ ದಿ ಫಾಲೋಯಿಂಗ್ ಕ್ವಶನ್ಸ್ ಇನ್ ಸೆಂಟೆನ್ಸಸ್. ನಿಮ್ಮ ಗುಂಪಿನ ಜೊತೆಗೆ ಚರ್ಚಿಸಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕಿ. ರಾಜೀವ್ ವಾಸ್ ಥ್ರಿಲ್ಡ್ ಬಿಕಾಸ್ ಹಿಸ್ ಫಾದರ್ ವಾಸ್ ಗೋಯಿಂಗ್ ಟು ಟೇಕ್ ಹಿಮ್ ಔಟ್ ಇನ್ ವಿಸಿಟ್ ಆಫ್ ಲೈಟ್ ಹೌಸ್. ವಾಟ್ ಇನ್ಸಿಡೆಂಟ್ ಇನ್ ಯುವರ್ ಲೈಫ್ ಮೇಡ್ ಯುವರ್ ಥ್ರಿಲ್ ನೆರೇಟಿವ್ ದ್ಯಾಮ್. ಅಂದರೆ ರಾಜೀವ್ರವರು ಲೈಟ್ ಹೌಸಕ್ಕೆ ಅವ್ರನ್ನ ಕರೆದುಕೊಂಡು ಹೋಗ್ತಂತಂದಾಗ ಭಾಳಷ್ಟು ಖುಷಿಯಾಗಿದ್ದರು, ಪ್ರಾಮಿಸನ್ನು ಮಾಡಿದರು, ಥ್ರಿಲ್ ಆಗಿದ್ದರು.
ಈ ಇನ್ಸಿಡೆಂಟ್ ನಿಮಗೆ ಜೀವನದಲ್ಲಿ ಯಾವ ರೀತಿ ಆಗೈತಿ. ಒನ್ಸ್ ವಿ ವಿಸಿಟೆಡ್ ದಿ ಮರೀನಾ ಬೀಚ್ ಇನ್ ಚೆನ್ನೈ. ದ ವರ್ಲ್ಡ್ ಸೆಕೆಂಡ್ ಲಾಂಗೆಸ್ಟ್ ಬೀಚ್ ಯಾವ್ದಾರ ಮರೀನಾದು, ಅದು ಲಾಂಗೆಸ್ಟ್ ಬೀಚ್ ಆಗಿತ್ತು. ದ ರೋಡ್ ವಾಸ್ ವೈಡ್ ಆ್ಯಂಡ್ ಫೈನ್. ರೋಡ್ ಭಾಳಷ್ಟು ವಿಶಾಲವಾಗಿರ್ತಕ್ಕಂಥದ್ದು. ಸ್ಟ್ಯಾಚ್ಯೂ ಆಫ್ ಗ್ರೇಟ್ ಮೆನ್ಸ್ ಅಲಾಂಗ್ ದಿ ರೋಡ್ ಇತ್ತು. ಆ್ಯಂಡ್ ಬೆಸ್ಟ್ ವಾಸ್ ದಿ ಸ್ಟ್ಯಾಚ್ಯೂ ಆಫ್ ಲೇಬರ್. ಭಾಳಷ್ಟು ಸ್ಟ್ಯಾಚ್ಯೂ ದೊಡ್ಡದಾಗಿತ್ತು. ದರ್ ವಾಸ್ ಮೆನಿ ಕಲರ್ಸ್ ಆಫ್ಸ್ ಇನ್ ದಿ ಬೀಚ್ಗಳಿಗೆ ಭಾಳಷ್ಟು ಸುಂದರವಾದ ಬಣ್ಣಗಳಿಂದ ಮಾಡಿರ್ತಕ್ಕಂಥದ್ದು. ಇಟ್ ವಾಸ್ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಇದು ಭಾಳಷ್ಟು ಸುಂದರವಾಗಿರ್ತಕ್ಕಂಥ ಒಂದು ಎಕ್ಸ್ಪೀರಿಯೆನ್ಸು. ಸ್ಟ್ಯಾಂಡ್ಸ್ ಆನ್ ದಿ ಶೋರ್ಸ್ ಆ್ಯಂಡ್ ಬೀಯಿಂಗ್ ವಾಚ್ಡ್ ಬೈ ದಿ ಕಿಡ್ಸ್. ಹಾರ್ಸ್ ರೈಡ್ಸ್ ವಾಸ್ ದೇರ್. ಹಾರ್ಸ್ ಅಂದರೆ ಕುದುರೆ ಓಡಿಸ್ತಕ್ಕಂಥ ಸ್ಥಳನೂ ಇತ್ತು. ದ ಎಂಟ್ರನ್ಸಸ್ ವೇರ್ ಆಲ್ಸೋ ದೇರ್. ದ್ಯಾಟ್ ವಾಸ್ ಮೆಮೊರಬಲ್ ಈವ್ನಿಂಗ್. ಅಷ್ಟು ಮೆಮೊರಬಲ್ ಆಗಿತ್ತು. Do you want to invent something new? What kind of invention do you want to make? Right answer, I want to invent to TV which will be handy and can be carried whatever we go. ಅಂದ್ರೆ ನಾ ಏನು ಕಂಡು ನಂಗೆ ವಾಂಟೆಡ್ ಅಂದರೆ ಬೇಕಾಗಿತ್ತು. ಐ ವಾಂಟೆಡ್ ಇನ್ವೆಂಟ್ ಟಿ ವಿಯನ್ನು ಕಂಡುಹಿಡಬೇಕಾಗಿತ್ತು. ವಿಚ್ ಈಸ್ ಹ್ಯಾಂಡ್ಲಿ ಆ್ಯಂಡ್ ಕ್ಯಾನ್ ಬಿ ಕ್ಯಾರಿಡ್ ವೆರ್ ವಿ ಗೋ. ನೈಲ್ ಹೋದಲ್ಲಿ ಕ್ಯಾರಿವಲ್ ಮಾಡೋಗಿತ್ತು. ಲೈಟ್ ಹೌಸ್ ಈಸ್ ಎ ನಾಟ್ ಆ್ಯನ್ ಇನ್ವೆನ್ಷನ್ ಮೇಡ್ ಬೈ ಎನಿ ಸಿಂಗಲ್ ಪರ್ಸನ್. ಇನ್ ದಿ ಸೇಮ್ ವೇ ದೇರ್ ಆರ್ ಮೆನಿ ಅದರ್ ಸಚ್ ಇನ್ವೆನ್ಷನ್ಸ್ ವಿಚ್ ವೇರ್ ಮೇಡ್ ವಿತ್ ಕಲೆಕ್ಟಿವ್ ಎಫರ್ಟ್ಸ್. ಮೆನಿ ಪರ್ಸನ್ಸ್ ಮೇಕ್ ಲಿಸ್ಟ್ ದೆಮ್ ಆ್ಯಂಡ್ ಡಿಸ್ಕಸ್ ಇನ್ ದಿ ಕ್ಲಾಸ್. ಲೈಟ್ ಹೌಸನ್ನು ಒಬ್ಬರ ಸಿಂಗಲ್ ವ್ಯಕ್ತಿ ಕಂಡು ಹಿಡಿಲ್ಲ, ಭಾಳಷ್ಟು ಜನ ಕೂಡಿ ಅದನ್ನು ಕಂಡು ಹಿಡಿದ್ರು. ಅದ್ರ ಮುಂದೆ ಕಲೆಕ್ಟಿವ್ ಎಫರ್ಟ್ಸ್ ಅದ, ಅವ್ರು ಲಿಸ್ಟ್ ಮಾಡೋದು ನೋಡಿರಿ. ವೀಲ್ ಈಸ್ ಇನ್ವೆನ್ಷನ್ ಆಫ್ ಮೆನಿ ಪರ್ಸನ್ಸ್. ವೀಲ್ಸ್ ಒಂದು ಗಾಡಿ ಚಕ್ರ ಇರ್ತಾರೆ, ಆ ಚಕ್ರವನ್ನು ಭಾಳಷ್ಟು ಜನ ಮಾಡೋದು. ಆಮೇಲೆ ಅದ್ರ ಜೊತೆಗೆ ಫಸ್ಟ್ ದೇ ಪುಟ್ ದಿ ಲೋಡ್ ಇನ್ ದಿ ವುಡನ್ ಬಾಕ್ಸ್ದಾಗ ಲೋಡ್ ಮಾಡಿದ್ರು. ಆ್ಯಂಡ್ ಡ್ರ್ಯಾಗ್ ತೊಗೊಂಬಂದರು. ಆ್ಯಂಡ್ ದೇ ಯೂಸ್ ಟು ರೌಂಡ್ ಲಾಗ್ಸ್ ಆ್ಯಂಡ್ ವುಡ್ ಅಪ್ ವೀಲ್ಸ್. ಕಟ್ಟಿಗೆ ತೊಗೊಂಡು ಅದು ವೀಲ್ಸ್ ಮಾಡ್ರು. ದೆನ್ ದಿ ವೀಲ್ಸ್ ವೇರ್ ಮೇಡ್ ಆಫ್ ಲೈಟ್ ಐರನ್ ರಿಂಗ್ಸ್ ಇತ್ತು. ಮೆಟಲ್ ವೀಲ್ ವೇರ್ ಯೂಸ್ಡ್. ದ ಲೈಟ್ ರಬ್ಬರ್ ಟ್ಯೂಬ್ ಆ್ಯಂಡ್ ಟೈರ್ ವೇರ್ ಯೂಸ್ ಟು ಮೇಕ್ ದಿ ವೀಲ್ಸ್. ಲೈಟ್ ರಬ್ಬರ್ ಟ್ಯೂಬ್ ಇತ್ತು, ಆಮೇಲೆ ಟೈರ್ಸ್ ವೇರ್ ಯೂಸ್ ಟು ಮೇಕ್ ವೀಲ್ಸ್ ತಯಾರು ಟೈರ್ ಯೂಸ್ ಮಾಡಿದ್ರು. ನೆಕ್ಸ್ಟ್ ಲೆಟ್ಸ್ ಪ್ರಾಕ್ಟೀಸ್ ದಿ ವರ್ಡ್ಸ್. ವಾಟ್ ಆರ್ ದಿ ಫಾಲೋವಿಂಗ್ಸ್? ಫಸ್ಟ್ ಒನ್ who sails across a river or a sea. Right answer, soldier. SAILOR, soldier. One who catches fish for his living. ಫಿಶರ್ಮ್ಯಾನ್ ಆಗ್ತಾವೆ. ಅಂದ್ರೆ ಒಂದು ವಾಟ್ಸದಲ್ಲಿ ಬರೆಯರಂದರು. ಅದಕ್ಕೆ ಫಿಶ್ ಇಡ್ತಕ್ಕಂಥ ವ್ಯಕ್ತಿಗೆ ಫಿಶರ್ ಮ್ಯಾನ್ ಅಂತ ಕರೆಯಲಾಗ್ತದೆ. ಎ ಟಾಲ್ ಬಿಲ್ಡಿಂಗ್ ಇನ್ ಸಿ ವಿಚ್ ಗೈಡ್ ಆಫ್ ದಿ ಸೋಲ್ಜರಿಗೆ ಗೈಡ್ ಮಾಡ್ತಕ್ಕಂಥ ದೊಡ್ಡದಾದ ಬಿಲ್ಡಿಂಗ್, ಅದಕ್ಕೆ ಲೈಟ್ ಹೌಸ್ ಅಂತ ಕರೆಯಲಾಗ್ತದೆ. ದಿ ಏರಿಯಾ ಆಫ್ ಲ್ಯಾಂಡ್ ಬೈ ಸೈಡ್ ಆಫ್ ದಿ ಸಿ. ದಿ ಏರಿಯಾ ಆಫ್ ಲ್ಯಾಂಡ್ ಸೈಡ್ ಆಫ್ ದಿ ಸಿಗೆ ಅದಕ್ಕೆ ಸಿಸೋರ್ ಅಂತ ಕರೆಯಲಾಗ್ತದೆ. ಅಂದರೆ ಏರಿಯಾ ಆಫ್ ಲ್ಯಾಂಡ್ ಬೈ ಸೈಡ್ ಆಫ್ ದಿ ಸಿ, ಸಮುದ್ರ ಏರಿಯಾಕ್ಕೆ ಸಿಸೋರ್ಸ್ ಅಂತ ಕರಿತೀವಿ. ಎ ಜರ್ನಿ ಆಫ್ ಬೈ ಸಿ ಅದಕ್ಕೆ ವೈಜನ್ ಅಂತ ಕರಿತವೆ. ಸೆಕೆಂಡ್ V2 ಟೈಪ್ ಕ್ವೆಶನ್. ಲುಕ್ ಎಟ್ ಎ ವರ್ಡ್ ಗ್ರಿಡ್ ಗಿವನ್ ಬಿಲೋ. ನೇಮ್ ಆಫ್ ಸಮ್ ವೆಹಿಕಲ್ಸ್ ಆರ್ ಹಿಡನ್ ಇನ್ ದಿ ಗ್ರಿಡ್. ಲುಕ್ ಹಾರಿಜೆಂಟಲಿ ಆ್ಯಂಡ್ ವರ್ಟಿಕಲ್. ಸಿ ಸರ್ಕಲ್ ದೆಮ್ ಆ್ಯಂಡ್ ರೈಟ್ ದೆಮ್ ದಿ ಬಿಲೋ ಆ್ಯಂಡ್ ಗ್ರಿಡ್. ಆ್ಯನ್ ಎಕ್ಸಾಂಪಲ್ ಇಸ್ ಗಿವನ್. ಅಂದರೆ ಕೆಲವೊಂದು ವರ್ಡ್ಗಳನ್ನು ಕೊಟ್ಟಿದ್ದ ಗ್ರಿಡ್ಡಾಗಿ, ಅಲ್ಲಿ ನೇಮ್ ಆಫ್ ದಿ ವೆಹಿಕಲ್ಸನ್ನು ಹಿಡನ್ ಮಾಡಲಾಗಿದೆ. ಅವನ್ನು ನಾವು ಗುರ್ತು ಸರ್ಕಲ್ ಎಳಿಬೇಕು, ಹಾರಿಜೆಂಟಲಾಗಿ ವರ್ಟಿಕಲಾಗಿ ಅಥವಾ ಕೆಲವೊಂದು ಸರ್ಕಲನ್ನು ಎಳಿಬೇಕಾಗ್ತದೆ. ಹಂಗಾರೆ ಇಲ್ಲಿ ಸರಿಯಾದ ಉತ್ತರ ನೋಡಿರಿ, ಆಟೋ ರಿಕ್ಷಾ ಎಲ್ಲಿ ಬರ್ತದೆ ಇಲ್ಲಿ ಹುಡುಕಾಡಿ ಎಳಿಬೇಕು. ಆಟೋ ರಿಕ್ಷಾ ಎಲ್ಲಿ ಬರ್ತದೆ ನೋಡಿರಿ, ಇಲ್ಲಿ ಕೊಡಲಾಗಿದೆ, ಅದನ್ನು ರೌಂಡ್ ಮಾಡಬೇಕಾಗ್ತದೆ. ಆಮೇಲೆ ಬಸ್ಸು, ಸ್ಕೂಟರು, ಏರೋಪ್ಲೇನು, ಬೋಟು, ಆಮೇಲೆ ರಿಕ್ಷಾ, ಕಾರ, ಟ್ರಕ್, ಟ್ರೈನ್, ಇವೆಲ್ಲ ಹೆಸರುಗಳನ್ನ ಇಲ್ಲಿ ಏನು ಮಾಡ್ಕೊಂಡು ರೌಂಡ್ ಮಾಡಬೇಕಾಗ್ತಕ್ಕಂಥದ್ದು. Read the following passages. Asha and Gopal are going to a village. There is no long. They both like to buy train. They wish to go on when they grow up. No fill in the blanks with suitable words, choosing from ones underlining in the above passages. The first one,
ಮೈ ಬ್ರದರ್ ಈಸ್ ಫಾನ್ ಇನ್ ಟು ದ ಸ್ಪೇಸ್ ಟ್ರಾವೆಲ್. ನಮ್ಮ ಸಹೋದರ ಸ್ಪೇಸ್ಗೆ ಹೋಗಿದ್ದಾನೆ. ಹಿ ಡ್ರೀಮ್ ಇಸ್ ಗೋ ಟು ದಿ ವಯೇಜ್ ಇನ್ ಟು ದಿ ಸ್ಪೇಸ್. ವಯೇಜ್ ಇಸ್ ಎ ರೈಟ್ ಆನ್ಸರ್. ಮೈ ಪೇರೆಂಟ್ಸ್ ಆಲ್ವೇಜ್ ಡ್ಯಾಶ್ ಬೈ ಟ್ರೈನ್. ಟ್ರಾವೆಲ್ಸ್ ಬೈ ಟ್ರೈನ್. ವಿ ವೆಂಟ್ ಆನ್ ಎ ಶಾರ್ಟ್ ಟ್ರಿಪ್ಸ್ ಟು ಡೆಹ್ರಾಡೂನ್ ಇನ್ ದಿ ಸಮ್ಮರ್ ವೆಕೇಷನ್ಸ್ ಆಗ್ತದೆ. ದಿ ಜರ್ನಿ ಫ್ರಮ್ ದಿ ಬೆಂಗಳೂರು ಟು ಮೈಸೂರು ಇನ್ ಕ್ವೈಟ್ ಕಂಫರ್ಟೇಬಲ್ ಆಗ್ತದೆ. ಇನ್ನು ಹಿಪೋ ಟೈಪ್ ಕ್ವಶನ್ಸ್. ಡ್ಯಾಶ್ ದಿ ಪೀಪಲ್ಸ್ ಆನ್ ದಿ ಲ್ಯಾಂಡ್ ವೇರ್ ವರಿಡ್ ಆ್ಯಂಡ್ ಯಟ್ ಹೆಲ್ಪ್ಲೆಸ್ ಟು ಗೈಡ್ ದಮ್. ಹೀಸ್ ಅಂಡರ್ಲೈನ್ಡ್ ವರ್ಡ್ಸ್ ಹ್ಯಾಸ್ ಸಫಿಕ್ಸ್ ಲೆಸ್ ಟು ಮೀನ್ ವಿತೌಟ್ ಆಗ್ತದೆ. ಅಂದರೆ ಇಲ್ಲಿ ನೋ ರೈಟ್ ಮೋರ್ ವರ್ಡ್ಸ್ ಇನ್ ದಿ ಸಫಿಕ್ಸ್ ಲೆಸ್. ಲುಕ್ ಎಟ್ ದ ಕ್ಲೂ ಗಿವನ್. ಲೆಸ್ಸನ್ನು ಯೂಸ್ ಮಾಡಿ ಕೆಳಗಿಂದ ಕರೆಕ್ಟಾಗಿ ಏನು ಮಾಡಿದ್ರು ಅವುಗಳ ಸಫಿಕ್ಸನ್ನು ಯೂಸ್ ಮಾಡಿ ಅಪೋಸಿಟ್ ವರ್ಡ್ನ ಬರೀಬೇಕಾಗ್ತದೆ. ಡೋಂಟ್ ಡ್ರೈ ಮೈ ರೆಡ್ ಶರ್ಟ್ ಇನ್ ದಿ ಸನ್, ಇಟ್ ವಿಲ್ ಬಿಕಮ್ ಕಲರ್ಲೆಸ್. ದೇರ್ isn't enough drinking water in our place. ದಿ ಸಿಚುವೇಶನ್ ಈಸ್ ಹೋಪ್ಲೆಸ್ ಆಗ್ತದೆ. ನೆಕ್ಸ್ಟು ದಿಸ್ ಆ್ಯಪಲ್ ಈಸ್ ನಾಟ್ ಫ್ರೆಶ್, ಇಟ್ ಹ್ಯಾಸ್ ಬಿಕಮ್ ಯೂಸ್ಲೆಸ್ ಆಗ್ತದೆ. ಯೂಸ್ಲೆಸ್. ದಿ ಎಂಟೈಡ್ ಆಲ್ ದಿ ಕಂಟೆಂಟ್ಸ್ ಆಫ್ ದಿ ಬ್ಯಾಗ್, ನೌ ಇಟ್ ಈಸ್ ವೇಟ್ಲೆಸ್. ತೂಕ ಇಲ್ಲದೆ ಇರ್ತಕ್ಕಂಥದ್ದು. ಐ ಡೋಂಟ್ ನೋ ವಾಟ್ ಡು ಯು ನೆಕ್ಸ್ಟ್, ಐ ಆಮ್ ಫೀಲಿಂಗ್ ಹೆಲ್ಪ್ಲೆಸ್. ಅಸಹಾಯಕನಾಗಿದ್ದೀನಿ. ರಾಜು ಈಸ್ ಸ್ಟ್ರಾಂಗ್ ಬಾಯ್, ಹಿ ಈಸ್ ಫಿಯರ್ಲೆಸ್ ಟೋ. ಈ ರೀತಿ ಅಂದರೆ ಯೂಸ್ ಪಿಯರ್, ಕಲರ್, ವೇಟ್, ಹೆಲ್ಪ್, ಹೋಪ್ ಈ ಪದಗಳನ್ನು ಲ್ಯಾಕ್ಸ್ ಸಫಿಕ್ಸ್ ಹಚ್ಚಿ ನಾವು ಸರಿಯಾದ ಬಿಟ್ಟಸ್ತನ್ನು ತುಂಬಬೇಕಾಗ್ತದೆ. ಇನ್ನು ಕಂಪ್ಲೀಟ್ ದಿ ಸೆಟ್ಸ್ ನೋಡಿ. ಕಂಪ್ಲೀಟ್ ದಿ ಸೆಟ್ ಅಂದಾಗ ಇಲ್ಲಿ ನೋಡಿ ಹ್ಯಾಪಿ, ಎಕ್ಸೈಟೆಡ್, ದಿ ಇಲ್ಡ್ ಆಗ್ತದೆ 8 ಲೆಟರ್ಸ್ ಆ್ಯಂಡ್ ಎನ್ಲೈಟನ್ಡ್. ಇನ್ನು ಪಿಸ್ನಿಕ್, ಟ್ರಿಪ್ಸ್, ಎಕ್ಸ್ಕ್ಯೂಷನ್ಸ್, ಟೂರ್ ಆಗ್ತದೆ. ವಾಯ್ಸ್, ಕ್ಲೇವರ್, ಇಂಟೆಲಿಜೆನ್ಸ್, ಬ್ರೈಟ್. ಇಂಟೆಲಿಜೆನ್ಸ್ ಆಗಬೇಕಾಗ್ತದೆ. ಸ್ಮಾರ್ಟ್, ಬ್ರೈಟ್ ಸ್ಮಾರ್ಟ್ ಆಗಬೇಕಾಗ್ತದೆ. ನಂತರ ಎಡೋರೇಬಲ್, ಫ್ಯಾಟ್, ಫೇವ್ರೇಟ್ ಆಗ್ತದೆ. ಇಷ್ಟು ದ ಲೈಟ್ ಹೌಸ್ ಘಟಕಕ್ಕೆ ಸಂಬಂಧಿಸಿದಂತಹ ಅಭ್ಯಾಸದ ಪ್ರಶ್ನೋತ್ತರಗಳು ಮತ್ತು ಗ್ರಾಮರ್ ಪಾಯಿಂಟು ಇವುಗಳ ಬಗ್ಗೆ ವಿದ್ಯಾರ್ಥಿಗಳು ಏನಾದರೂ ಗೊಂದಲವಿದ್ದರೆ ನನ್ನ ಚಾನಲ್ಗೆ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ, ಇದುವರೆಗೆ ಚಾನಲ್ಗೆ ಶೇರ್ ಮಾಡಿರ್ತಕ್ಕಂಥ ಎಲ್ಲ ಮುದ್ದು ವಿದ್ಯಾರ್ಥಿಗೆ ಧನ್ಯವಾದ ತಿಳಿಸುತ್ತಾ ಥ್ಯಾಂಕ್ ಯು ಟು ಆಲ್.